ನೋಡಿ, ಇಲ್ಲಿ ಟ್ರೈನ್ ಹತ್ತಿದೀವಿ. ಊರಿಗೆ ಹೋಗೋವರೆಗೂ ಯಾರು ಒಂದಕ್ಕೆ ಅಂತಾನೂ ಎದ್ದಳಂಗಿಲ್ಲ. ಕೂತಲ್ಲೇ ಕೂತಿರ್ಬೇಕು. ಒಬ್ರು ಎಲ್ಲಾದ್ರೂ ಆ ಕಡೆ ಈ ಕಡೆ ಹೋಗಿ ಕಳೆದು ಹೋಗ್ಬಿಟ್ರೆ ಆಮೇಲೆ ನೋಡಿ ಸೊಂಟ ಮುರಿದು ಬಿಡ್ತೀನಿ. ಅಜ್ಜಿ, ನಾವು ಕಳೆದೋದ್ರೆ ನೀ ಸೊಂಟ ಹೆಂಗ್ ಮುರಿಯಕ್ಕಾಗುತ್ತೆ? ಹಾ, ನೀನ್ ಹೇಳೋದು ಕರೆಕ್ಟ್ ಕಣವ ಚುಪ್ಪಿ. ಕಳೆದು ಹೋದ್ಮೇಲೆ ಸೊಂಟ ಮುರಿಯಕ್ಕಾಗಲ್ವಲ್ಲ, ಅದಕ್ಕೆ ಈಗಲೇ ಸೊಂಟ ಮುರಿದು ಬಿಡ್ತೀನಿ ಇರು. ಇವಾಗ್ಲೇ ನಿಮ್ಮಿಬ್ರು ಸೊಂಟ ಮುರಿದು ಬಿಟ್ರೆ ನೀವು ಎದ್ದು ಹೋಗಲ್ಲ, ಕಳೆದು ಹೋಗಲ್ಲ. ಅಜ್ಜಿ, ನಾವೆಲ್ಲ ಕಳೆದೋಗ್ತೀವಿ, ಸುಮ್ಮನಿರು. ನಾವು ದೊಡ್ಡವರು. ನಾವು ಆಶ್ರಮಿಗೆ ಹೋದ್ರೂ ಕರೆಕ್ಟಾಗಿ ಇದೇ ಬೋಗಿ ಇದೇ ಜಾಗ ಅಂತ ಗೊತ್ತು. ನಾವು ಬಂದೇ ಬರ್ತೀವಿ. ಅಕಸ್ಮಾತ್ ಕಳೆದೋದ್ರೂ ಊರು, ನಮ್ಮ ಅಪ್ಪನ ಹೆಸರು, ಅಪ್ಪನ ಫೋನ್ ನಂಬರ್ ಎಲ್ಲ ಗೊತ್ತು. ನಾವು ವಾಪಸ್ ಬಂದೇ ಬರ್ತೀವಿ. ನೀ ಫಸ್ಟು ಆ ಲಾವಿಶ್ನ ನೋಡ್ಕ. ಅವನೇ ತಾನೇ ಒಂದ್ಸಲ ಕಳೆದೋಗಿದ್ದು. ಕಳೆದೋದಕ್ಕೆ ನೀವಿಬ್ರೆ ಕಾರಣ. ನಿಮ್ಮಿಬ್ರ ಹತ್ರ ಬಿಟ್ಬಿಟ್ಟು ನಾನೊಂದು ವಾಶ್ರೂಮಿಗೆ ಹೋಗಿ ಬರೋಷ್ಟಳಿಗೆ ಕಳೆದಾಕಿದ್ರಲ್ಲ ಅವನನ್ನ ಟ್ರೈನಲ್ಲಿ. ಅಯ್ಯೋ, ಭಾರಿ ರಂಪಟ ಆಗಿತ್ತು ಅವಾಗಂತೂ. ಹುಡ್ಕಷ್ಟಳಿಗೆ ಸಾಕಾಗೋಯ್ತು. ಅದಕ್ಕೆ ಈ ಸಲ ನಾನು ವಾಶ್ರೂಮಿಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಹೋಗೋದಾದ್ರೆ ಇವನನ್ನ ಸರ್ಗಲ್ ಕಟ್ಕೊಂಡೇ ಹೋಗ್ತೀನಿ. ಅದಕ್ಕೆ ನೋಡು, ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀನಿ ಮೊಬೈಲ್ ಕೊಟ್ಟು. ಎಲ್ಲೂ ಅಲ್ಲಾಡಬಾರ್ದು ಅಂತ, ಕಣ್ಣಿಗೂ ನಿದ್ರೆ ಮಾಡಬಾರ್ದು ಅಂತ ಎಚ್ಚರಾಗೆ ಕೂತಿದ್ದೀನಿ ನಾನು. ಅವನೆಲ್ಲೂ ಕಳೆದೋಗಲ್ಲ, ನಾವು ಅವನನ್ನು ಹುಷಾರಾಗಿ ನೋಡ್ಕೊಂತೀವಿ. ಲೋ ಲಾವೇಶ್, ಪಾರೋ ಈ ಕಡೆ. ನಮಗೂ ಒಂಚೂರು ಮೊಬೈಲ್ ತೋರ್ಸೋ. ನಮ್ಮ ಹತ್ರನೂ ಮೊಬೈಲ್ ಇಲ್ಲ. ಅಜ್ಜಿ ಮೊಬೈಲ್ ದೊಡ್ಡದಾಗಿ ಇಸ್ಕೊಂಡು ನೀನು ಒಬ್ಬನೇ ನೋಡ್ತಿದ್ಯಲ್ಲ, ನಾವು ನೋಡ್ತೀವಿ ಬಾ. ನಾನಂತೂ ಬರಲ್ಲ. ನಾನು ಇಲ್ಲ ಅಜ್ಜಿ ಪಕ್ಕನೇ ಕುತ್ಕೊಂಡು ಮೊಬೈಲ್ ನೋಡ್ತೀನಿ. ಇಲ್ಲಾಂದ್ರೆ ನಾನು ಕಳೆದೋಗ್ಬಿಟ್ರೆ ಕಷ್ಟ. ಅಜ್ಜಿ ಅಜ್ಜಿ ಎದೊಳಜ್ಜಿ, ಕಳೆದೋಗ್ಬಿಟ್ಟ ಲಾವಿಶು. ಎಲ್ಲಿ ಎಲ್ಲಿ ಲಾವಿಶು? ಹಾಳತ್ಕೊಂಡು ನಿದ್ದೆ ಹೊತ್ಬಿಡ್ತು. ಇಲ್ಲೇ ಇದ್ದೀನಿ. ಇಲ್ಲೇ ಕೂತಿದ್ದಾನೆ ಲಾವಿಶು. ಓ, ಕಳೆದೋದ ಅಂತ ಸುಳ್ಳು ಸುಳ್ಳೆ ಮಾತಾಡ್ತೀಯನ ಗಿರೀಶ? ಓ, ಕಣ್ಣಿಗೆ ನಿದ್ದೆನೇ ಹೊತ್ಬಿಡ್ತು. ಒಂದೇ ಸಲ ಎದ್ದು ನಂಗೆ ಶಾಕ್ ಆಗ್ಬಿಡ್ತು. ಹಂಗೆಯ ನಿದ್ದೆ ಮಾಡಬಾರ್ದು, ನಾನಂತೂ ನಿದ್ದೆ ಮಾಡಬಾರ್ದು. ಇವನು ಹೆಂಗಪ್ಪ ನನ್ನ ಸೆರ್ಗಿ ಕಟ್ಟಾಕೊಳ್ಳೋದು? ಗಿರೀಶ, ಚುಪ್ಪಿ, ಒಂಚೂರು ಲಾವಿಶಿಗೆ ತಲೆ ಆಟೆ ಮಾಡಿಬಿಡಿಕೊಂಡ್ರು. ಅವನು ಆರಾಮಾಗಿ ಮನೆಗೆ ವಾಪಸ್ ಬರಬೇಕು. ಅದಕ್ಕೆ ನಾವೆಲ್ಲ ಅವನನ್ನ ಹುಷಾರಾಗಿ ನೋಡ್ಕೊಂಡು ಕರ್ಕೊಂಡೋಗ್ಬೇಕು. ನೀವೆಲ್ಲಾದ್ರೂ ಇವನನ್ನ ಹುಷಾರಾಗಿ ನೋಡ್ಕೊಂಡು ವಾಪಸ್ ಮನೆಗೆ ಕರ್ಕೊಂಬಂದ್ರೆ ಪಿಜ್ಜಾ ಪಾರ್ಟಿ ಕೊಡಿಸ್ತೀನಿ. ಅದುವೇ ಮಾಮೂಲಿ ಪಿಜ್ಜಾ ಅಲ್ಲ, ಇದಂಥದ್ದು ಚೀಸ್ ಲೋಡೆಡ್ಡು, ಆಮೇಲೆ ಎಂಥದ್ದು ಅಂತಾರಲ್ಲ ಅದು ಚೀಸ್ ಬಸ್ಟು, ಅದರದ್ದು ಒಳ್ಳೆ ಕಾಸ್ಟ್ಲಿ ಪಿಜ್ಜಾ ಕೊಡಿಸ್ತೀನಿ ಕೊಂಡ್ರು. ಏ ಅಜ್ಜಿ, ನೀನು ಅವರಿಬ್ಬರಿಗೆ ಪಿಜ್ಜಾ ಕೊಡಿಸ್ಬೇಡ ಅಜ್ಜಿ. ನಾನೇ ಕಳ್ದೋಗಲ್ಲ. ನೀನು ಚೀಸ್ ಬಸ್ಟು ಆಮೇಲೆ ಚೀಸ್ ಲೋಡೆಡ್ ಪಿಜ್ಜಾ ಕೊಡಿಸ್ತೀನಿ ಅಂದ್ರೆ ನಾನೇ ನಿನ್ನ ಕೈ ಇಟ್ಕೊಂಡು ಸೇಫ್ ಆಗೇ ಇರ್ತೀನಿ. ಪಿಜ್ಜಾ ತಿನ್ನೋವರೆಗೂ ನಿನ್ನ ಕೈ ಬಿಡಲ್ಲ. ಊರಿಗೆ ವಾಪಸ್ ಹೋದ ತಕ್ಷಣ ಪಿಜ್ಜಾ ಕೊಡಿಸು ಅಜ್ಜಿ. ಲಾಫೀಶ್, ತಲೆ ಹಟ್ಟೆ, ನಮಗೆ ಸಿಕ್ಕಿರೋ ಆಫರ್ನ ಯಾಕೋ ಕ್ಯಾನ್ಸಲ್ ಮಾಡಿಸ್ತಿದ್ಯಾ? ನೀನು ಸುಮ್ಮನಿರಜ್ಜಿ, ನಾವು ಅವನನ್ನು ಹುಷಾರಾಗಿ ನೋಡ್ಕೊಂತೀವಿ. ನೀನು ನಮಗೆ ಹೋದ್ಮೇಲೆ ಫುಲ್ಲಿ ಚೀಸ್ ಬಸ್ಟ್ ಪಿಜ್ಜಾ ಕೊಡಿಸು. ಅವನನ್ನು ಸೇಫಾಗಿ ನೋಡ್ಕೊಂತೀವಿ, ತಲೆ ಕೆಡಿಸ್ಕೋಬೇಡ. ಸರಿ, ಹಂಗಾದ್ರೆ ಒಳ್ಳೆ ಡೀಲು. ಎಲ್ಲರಿಗೂ ಒಂದು ಪಿಜ್ಜಾ ಪಾರ್ಟಿ ಅರೇಂಜ್ ಮಾಡ್ಬಿಡ್ತೀನಿ. ಚೀಸ್ ಬಸ್ಟ್ ದೊಡ್ಡ ಪಿಜ್ಜಾ, ಆಯ್ತಾ? ಅಜ್ಜಿ, ಅಲ್ಲಿ ನೋಡಲ್ಲಿ ಅಜ್ಜಿ ಕೂದಲು ಮಾರ್ಕೊಂಡ್ ಬರ್ತಿದೆ. ಅಂಕಲ್ ಕೊಡ್ಸಜ್ಜಿ. ಬೊಂಬಾಯಿ ಮಿಠಾಯಿ, ಬೊಂಬಾಯಿ ಮಿಠಾಯಿ. ಅಣ್ಣ ನಿಂತ್ಕೊಳ್ಳಿ, ನಾ ತಗಂತೀವಿ ಬೊಂಬಾಯಿ ಮಿಠಾಯಿ. ಅಜ್ಜಿ, ನಂಗೂ ಬೇಕು, ಕೊಡ್ಸಜ್ಜಿ ಅಜ್ಜಿ ಕೂದಲನ್ನ. ಅಕ್ಕ, ಎಷ್ಟು ಕೊಡ್ಲಿ? ಒಂದು ಪ್ಯಾಕೆಟಿಗೆ 20 ರೂಪಾಯಿ. ಇನ್ನೇನು ಮಾಡೋದು? ಒಂದು ಮಕ್ಳು ಕೇಳಿದ್ಮೇಲೆ ಇನ್ನು 3 ಮಕ್ಳು ಕೇಳ್ತವೆ. ಅಟ್లా 3 ಕೊಡೋಣ ಎಲ್ಲರಿಗೂ ಒಂದೊಂದು. ಅಜ್ಜಿ, ಲಾವಿಶಿಗೆ ಮಾತ್ರ 2 ಕಾಟನ್ ಕ್ಯಾಂಡಿ, ನಮ್ಮಿಬ್ರಿಗೆ ಒಂದೊಂದೇನಾ? ಸುಮ್ಮನಿರು, ಅವ್ನು ಚಿಕ್ಕವನು. ಮೊಬೈಲ್ ಕೊಟ್ಟು 2 ಕಾಟನ್ ಕ್ಯಾಂಡಿ ಕೊಡ್ಸಿದ್ರೆ ತಿಂತಾ ಕುತ್ಕೊಂತಾನೆ, ಎಲ್ಲೂ ಕಳೆದೋಗಲ್ಲ. ನೀವೆಲ್ಲ ಒಂದೊಂದು ತಿಂದು ಸುಮ್ಮನೆ ಕುತ್ಕೊಳ್ಳಿ. ಒಬ್ಬನಿಗೆ 2 ಅಜ್ಜಿ ಕೂದಲು, ಅದ್ರ ಜೊತೆಗೆ ಕೈಯಲ್ಲಿ ನೋಡಕ್ ಫೋನು. ಹೆಂಗೆ ನನ್ನ ಅದೃಷ್ಟ! ಅಷ್ಟೇ ಅಲ್ಲ, ಊರಿಗೆ ವಾಪಸ್ ರೀಚ್ ಆದ್ಮೇಲೆ ನನಗೆ ನಮ್ಮ ಅಜ್ಜಿ ಚೀಸ್ ಬಸ್ ತಿಂದು ಪಿಜ್ಜಾ ಕೂಡ ಕೊಡ್ಸುತ್ತೆ. ಅಯ್ಯೋ ಅಜ್ಜಿ, ನನ್ನ ಕೂದಲನ್ನ ಯಾಕೆ ಹಿಂಗೆ ಎಳಿತಾ ಇದೀಯಾ? ಲಾವಿಶ್, ಸುಮ್ಮನೆ ಕುತ್ಕೊಳ್ಳವ. ನೀನೆಲ್ಲೂ ತಪ್ಪಿಸ್ಕೋಬಾರ್ದಲ್ಲ, ಅದಕ್ಕೆ ನೀನು ಜುಟ್ಟನ್ನು ಹಿಡ್ಕೊಂಡೇ ಮಲಗಿರ್ತೀನಿ. ಹಂಗೆ ಆಗಬೇಕು ಲಾವಿಶ್ಗೆ, ಹಂಗೆ ಆಗಬೇಕು. ಅಜ್ಜಿ ಚೆನ್ನಾಗಿ ನಿನ್ ಜುಟ್ಟನ್ನೇ ಕಿತ್ತಾಕ್ಬೇಕು. ಇರ್ಲಿ ನೋಡಿ, ನನ್ನ ಕೈಯಲ್ಲಿ ಫೋನು, ನನ್ನ ಕೈಯಲ್ಲಿ 2 ಬಾಂಬೆ ಮಿಠಾಯಿ. ಇದನ್ನ ತಿನ್ಕೊಂಡು ಊರಿಗೆ ಹೋಗೋವರೆಗೂ ಚೆನ್ನಾಗಿ ಫೋನ್ ನೋಡ್ತೀನಿ. ಲಾವಿಶಿಗ ಅಜ್ಜಿ ಎಷ್ಟು ಪ್ರೀತಿ ಮಾಡುತ್ತೆ. 2 ಅಜ್ಜಿ ಕೂದಲು ಕೊಡಿಸ್ಬಿಡ್ತು, ಅದ್ರ ಜೊತೆಗೆ ಫೋನ್ ಕೂಡ. ಅವನೊಬ್ಬನಿಗೆ ಎಂಟರ್ಟೈನ್ಮೆಂಟು. ಇಲ್ಲಿಂದ ಊರಿಗೆ ಹೋಗೋವರೆಗೂ ಫೋನ್ ನೋಡ್ಕೊಂಡು ಮಜಾ ಮಾಡಿಕೊಂಡು ಬಾಂಬೆ ಮಿಠಾಯಿ ತಿನ್ಕೊಂಡು ಒಳ್ಳೆ ಮಜಾ ಅವನಿಗೆ. ನಾವು ಮಾತ್ರ ಒಂದೊಂದು ಬಾಂಬೆ ಮಿಠಾಯಿ ತಿನ್ಕೊಂಡು ಇವ್ನ ಮುಖ ನೋಡ್ಕೊಂಡು ಕುತ್ಕೊತೀವಿ. ಊರಿಗೆ ಹೋಗೋವರೆಗೂ. ಆಮೇಲೆ ಊರಿಗೆ ಹೋದ್ಮೇಲೆ ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಆಮೇಲೆ ಅವನಿಗೆ ನಾವೇನೇ ಸ್ನ್ಯಾಕ್ಸ್ ತೊಗೊಂಡ್ರೆ ಅವನಿಗೆ ಕೊಡಿಸೋದೇ ಇಲ್ಲ, ಹಂಗೆ ಮಾಡ್ತೀವಿ. ನಮಗೂ ಒಂಚೂರು ಮೊಬೈಲ್ ತೋರಿಸ್ಬಾರೋ ಅಂದರೆ ಬರ್ತಾನೆ ಇಲ್ಲ ಈ ಕಡೆ.
ನಾವಂತೂ ಇವಾಗ ಬೊಂಬಾಯಿ ಮಿಠಾಯಿ ತಿನ್ಕೊಂಡು ಚೆನ್ನಾಗಿ ಊರಿಗೆ ರೀಚ್ ಆಗ್ತೀವಿ. ನಿಮಗೆಲ್ಲ ಟ್ರೈನ್ದು ಜರ್ನಿ ಇಷ್ಟನಾ? ಟ್ರೈನಲ್ಲಿ ಏನು ತಿಂಡಿ ಬಂದರೆ ನಿಮಗೆ ಇಷ್ಟ ಆಗುತ್ತೆ ತಿನ್ನೋಕ್ಕೆ? ಚರ್ಮುರಿ ಇಷ್ಟನಾ? ಬೋಂಡ ಇಷ್ಟನಾ? ಆಮೇಲೆ ಇಡ್ಲಿ ಇಷ್ಟನಾ? ಆಮೇಲೆ ಟ್ರೈನಲ್ಲಿ ಬರೋ ಮದ್ದೂರಡೆ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಟ್ರೈನಲ್ಲಿ ಬರೋ ಚರ್ಮುರಿ ಇಷ್ಟ, ಆಮೇಲೆ ಬಾಂಬಾಯಿ ಮಿಠಾಯಿ ಅಂದರೆ ಇಷ್ಟ. ಈ ಸಲ ನಾವು ಬಾಂಬಾಯಿ ಮಿಠಾಯಿ ತೊಗೊಂಡು ತಿಂತಾ ಇದ್ದೀವಿ. ಸರಿ, ಹಾಗಾದರೆ ನಾವಂತೂ ಇವಾಗ ಹ್ಯಾಪಿ ಜರ್ನಿ ಮಾಡ್ತೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.